ಹಾಯ್ ಫ್ರೆಂಡ್ಸ್, ಟಿಪ್ 3. ನೀವೀಗ ಪ್ರೆಗ್ನೆಂಟ್ ಆಗೋದ್ರ ಬಗ್ಗೆ, ಪ್ರೆಗ್ನೆಂಟ್ ಆಗೋವಾಗ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ, ಹೇಗೆ ಓವ್ಯುಲೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇವಾಗ ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಈಗ ಕೆಲವರಿಗೆ ಎಲ್ಲನೂ ಕರೆಕ್ಟ್ ಆಗಿದ್ದು ಕೆಲವು ತಿಂಗಳಲ್ಲಿ ಓವ್ಯುಲೇಷನ್ ಲೇಟ್ ಆಗೋಗುತ್ತೆ. ಇದು ಯಾಕೆ ಅಂತ ಅಂದರೆ, ಕೆಲವೊಮ್ಮೆ ಅದು ಅವರ ಸ್ಟ್ರೆಸ್ ಕಾರಣವಾಗಿರ್ಬೋದು, ಅವರ ಫುಡ್ ಕಾರಣ ಆಗಿರ್ಬೋದು, ಅಥವಾ ಇನ್ನೇನೋ ಆಗಿರ್ಬೋದು. ಸೊ ಇದು ಏನಕ್ಕಾಗತ್ತೆ ಅಂತಂದರೆ, ಒಂದು ಹೆಲ್ದಿ ಬೇಬಿ ಇರಬೇಕು. ಅವ್ರ ಹೆಲ್ದಿ ಬೇಬಿನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ, ಅವ್ರು ಕರೆಕ್ಟಾಗಿ ಓವ್ಯುಲೇಷನ್ ಆಗಿ ಈ ಮಂತ್ ನಾನು ಕನ್ಸೀವ್ ಆಗಬೇಕು ಅಂತ ಅಂದ್ಕೋತಿದ್ದೀರಾ ಅಂತಂದರೆ, ಇದೆಲ್ಲನೂ ಮ್ಯಾಟರ್ಸ್ ಆಗುತ್ತೆ. ನೀವು ಸ್ಟ್ರೆಸ್ ಫ್ರೀ ಆಗಿ ಫುಲ್ ರಿಲ್ಯಾಕ್ಸ್ಡ್ ಮೈಂಡಲ್ಲಿರಬೇಕಾಗತ್ತೆ. ಏನೋ ಒಂದು ಕೊರತೆ ಇದೆ ಅನ್ನೋ ಹಾಗಿರಬಾರ್ದು. ಆ್ಯಂಡ್ ಚೆನ್ನಾಗಿರೋ ಲೀಫಿ ವೆಜಿಟೇಬಲ್ಸ್ ಅಂದರೆ ಸೊಪ್ಪು ತರಕಾರಿ ತುಂಬ ಚೆನ್ನಾಗಿ ತಿಂತಾ ಇರಬೇಕು. ಡ್ರೈ ಫ್ರೂಟ್ಸ್ ತಿನ್ನಬೇಕು, ಫ್ರೂಟ್ಸ್ ತಿನ್ನಬೇಕು, ಇದನ್ನೆಲ್ಲನೂ ಮಾಡಬೇಕು ಅಂತ ಹೇಳ್ತಾರೆ. ಸೊ ಎಲ್ರಿಗೂ ಅನ್ಕೋತಿರ್ಬೋದು, ನಾನು ಪ್ರೆಗ್ನೆಂಟೇ ಆಗಿಲ್ಲ, ನಾನೇನಕ್ಕೆ ಇದನ್ನೆಲ್ಲ ಮಾಡಲಿ, ನನ್ನ ಮಗು ಚೆನ್ನಾಗಿರಬೇಕು ಅಂತಂದರೆ ಇದನ್ನೆಲ್ಲ ನಾನು ಆಮೇಲೆ ಮಾಡ್ಬೋದಲ್ವಾ ಅನ್ನೋದು ಒಂದು ಥಾಟ್ ಇರುತ್ತೆ. ಇದಕ್ಕೋಸ್ಕರ ನಾನೊಂದು ಕಾರಣ ಹೇಳ್ತೀನಿ. ಈ ಓವ್ಯುಲೇಷನ್ ಅಂದರೆ ಒಂದು ಅಂಡಾಣು ರಿಲೀಸ್ ಆಗ್ತಾ ಇದೆ ಅಂತ ಅನ್ನೋದಕ್ಕೆ ತುಂಬ ಕಾರಣಗಳಿರುತ್ತೆ. ಅದು ತನ್ನಷ್ಟಕ್ಕೆ ಬಂದು ಒಡೆದೋಗೋವಂಥದ್ದಲ್ಲ, ಅದು ಸ್ಟೇಜ್ ವೈಸ್ ಡೆವಲಪ್ಮೆಂಟ್ ಅಂತ ಇರುತ್ತೆ. ಈಸಿಯಾಗಿ ಹೇಳ್ಬೇಕಂತಂದರೆ, ಒಂದು ಮಗು ಪುಟ್ಟದಿಂದ ದೊಡ್ಡದು ಹೇಗಾಗುತ್ತೋ ಅದೇ ಥರ ಮಗು ಆಗೋದಕ್ಕೆ ಬೇಕಾಗಿರೋ ಅಂಡಾಣುಗಳು ಕೂಡ ಇಷ್ಟದಿಂದ ಅದು 14ನೇ ದಿನಕ್ಕೆ ಕರೆಕ್ಟಾಗಿ ಬೆಳವಣಿಗೆ ಆಗಬೇಕು ಅಂತಂದರೆ, ನೀವು ಈ ಎಲ್ಲ ಫುಡ್ಗಳು, ಸ್ಟ್ರೆಸ್ ಫ್ರೀ, ಎಕ್ಸಸೈಸ್, ಯೋಗ ಇದು ಎಲ್ಲನೂ ಯಾವಾಗ ಮಾಡಬೇಕು ಅಂತಂದರೆ, ನಿಮ್ಮ ಮುಂಚಿತವಾಗೇ ಇರಬೇಕು. ಅಂದರೆ ನಿಮ್ಮ ಫಸ್ಟ್ ಡೇ ಪಿರಿಯಡ್ಸ್ ಯಾವಾಗಿರುತ್ತೆ, ಆ ಪಿರಿಯಡ್ ಸ್ಟಾರ್ಟ್ ಆದಾಗ ನಿಮ್ಮ ನೆಕ್ಸ್ಟ್ ತಿಂಗಳಿನ ಓವ್ಯುಲೇಷನ್ ಅಂದರೆ ನಿಮ್ಮ ಅಂಡಾಣು ಬೆಳವಣಿಗೆ ಶುರುವಾಗುತ್ತೆ. ಸೊ ಅದು 1ನೇ ದಿನದಿಂದ 14ನೇ ದಿನದ ತನಕ, ಲೈಕ್ ಒಂದು ಪ್ರೈಮರಿ ಫಾಲಿಕಲಿಂದ ಒಂದು ಮೆಚೂರ್ಡ್ ಫಾಲಿಕಲ್, ಅಂದರೆ ಮೆಚೂರ್ಡ್ ಈ ಅಂಡಾಣುಗೆ ನಾವು ಫಾಲಿಕಲ್ ಅಂತ ಫಸ್ಟಲ್ಲಿ ಕರಿತೀವಿ. ಸೊ ಈ ಇಷ್ಟಕ್ಕಿರೋ ಫಾಲಿಕಲ್ ದೊಡ್ಡದಾಗಬೇಕು ಅಂದರೆ ಮೆಚೂರ್ಡ್ ಫಾಲಿಕಲ್, ಅದಕ್ಕೆ ಗ್ರಾಫಿಯನ್ ಫಾಲಿಕಲ್ ಅಂತ ಮೆಡಿಕಲ್ ಟರ್ಮ್ಸಲ್ಲಿ ಹೇಳ್ತಾರೆ. ಆ ಗ್ರಾಫಿಯನ್ ಫಾಲಿಕಲ್ ಆಗೋದೇ ನಿಮಗೆ 13th ಡೇಯಲ್ಲಿ. ಅದರ ನಂತರ ನಿಮಗೆ ಅದು ಒಡೆದು ಹೊರಗಡೆ ಬರುತ್ತೆ. ಸೊ ಅದಕ್ಕೆ ಕರೆಕ್ಟಾಗಿ 14ನೇ ದಿನ ಬರಬೇಕು, ಅಥವಾ ನಿಮ್ಮ ಸೈಕಲ್ನ ಯಾವುದೇ ಒಂದು ಕರೆಕ್ಟಾದ ಮಿಡಲ್ ದಿನದಲ್ಲಿ ಬರಬೇಕು ಅಂತಂದರೆ, ನೀವು ಫಸ್ಟ್ ದಿನದಿಂದಲೇ ನಿಮ್ಮ ಆಹಾರ, ಎಕ್ಸಸೈಸ್, ಯೋಗ, ಮೆಡಿಟೇಷನ್ ಇದೆಲ್ಲನೂ ತುಂಬಾ ಮುಖ್ಯ. ನಾನು ಒಂದೊಂದ್ರ ಬಗ್ಗೆನೂ ಡೀಟೇಲ್ ಆಗಿ ಫ್ಯೂಚರಲ್ಲಿ ಹೇಳ್ತಾ ಬರ್ತೀನಿ. ಸೊ ಈ ಓವ್ಯುಲೇಷನ್ ಅನ್ನೋದು ಹೇಗೆ, ಏನು, ಯಾವಾಗಿಂದ ನಾವು ಕ್ರಮ ಕೈಗೊಳ್ಳಬೇಕು, ಯಾವಾಗಿಂದ ನಾವು ಅದಕ್ಕೆ ಚೆನ್ನಾಗಿ ನ್ಯೂಟ್ರಿಷಿಯಸ್ ಆಗಿರಬೇಕು ಅನ್ನೋದು ಎಲ್ಲದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್, ನಿಮಗೆ ಹೆಲ್ದಿ ಬೇಬಿ ಹೇಗಾಗಬೇಕು, ಆ ಹೆಲ್ದಿ ಬೇಬಿಯನ್ನು ನೀವು ಹೇಗೆ ನಿಮ್ಮ ಹೊಟ್ಟೆಲಿ ಬೆಳೆಸಬೇಕು ಅನ್ನೋದನ್ನು ನೆಕ್ಸ್ಟ್ ಫ್ಯೂಚರ್ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ. ಬಾಯ್.